ಇವತ್ತು ಇನ್ನೂ ಒಂದು ಹೊಸ ವಿಷಯ ಮಾತಾಡ್ತೀನಿ. ಆದರೆ ಎಲ್ಲರೂ ನಮ್ಮ ಹತ್ರ ಕೇಳ್ತಿರ್ತಾರೆ. ಸೊ ಅವ್ರಿಗೆ ಸಾಫ್ಟ್ವೇರ್ ಇಂಜಿನಿಯರ್ ಇರ್ತಾರೆ ಅಥವಾ ಸ್ಟ್ರೆಸ್ಫುಲ್ ಬೇರೆ ಥರ ಕೆಲಸಗಳಿರುತ್ತೆ. ಬೆಂಗಳೂರು ಟ್ರಾಫಿಕಲ್ಲಿ ಓಡಾಡಿಕೊಂಡು ಬೆಳಗ್ಗೆ ಜರ್ನಿ 1.5 ಅವರ್ 2 ಅವರ್ಸ್ ಜರ್ನಿ ಮಾಡ್ತಾರೆ, ಆಫೀಸ್ಗೆ ಹೋಗ್ತಾರೆ, ಇಡೀ ದಿನ ಕೆಲಸ, ಮತ್ತು ಸಾಯಂಕಾಲ ಜರ್ನಿ 1.5 2 ಅವರ್ಸ್ ಇರುತ್ತೆ. ಬ್ಯಾಂಕ್ ಎಂಪ್ಲಾಯೀಸ್ ಆಗಿರಬಹುದು ಅಥವಾ ಮೆಟ್ರೋ ಎಂಪ್ಲಾಯೀಸ್ ಆಗಿರಬಹುದು ಅಥವಾ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿರ್ಬೋದು, ಯಾರೇ ಆಗಲಿ ಇಡೀ ದಿನ ಅವ್ರಿಗೆ ಎಷ್ಟು ಕೆಲಸ ಇರುತ್ತೆ, ಸ್ಟ್ರೆಸ್ ಇರುತ್ತೆ. ಅದರಿಂದ ಏನಾದರೂ ಮಕ್ಕಳಾಗೋದಕ್ಕೆ ತೊಂದರೆ ಆಗ್ತಾ ಇದೆಯಾ ಅಂತ ಕೇಳ್ತಿರ್ತಾರೆ. ಎಷ್ಟೊಂದು ಜನ ಜಾಬೇ ಬಿಡಬೇಕಾ ಅಂತಾನೂ ಕೇಳ್ತಾರೆ. ಕೆಲವರು ಜಾಬ್ ರಿಸೈನ್ ಕೂಡ ಮಾಡಿದ್ದಾರೆ. ಬಟ್ ಇಲ್ಲಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಬರೀ ಸ್ಟ್ರೆಸ್ ಒಂದೇ ಕಾರಣ ಇರೋದಿಲ್ಲ ಇನ್ಫರ್ಟಿಲಿಟಿ ಆಗೋಕ್ಕೆ ಅಥವಾ ಮಕ್ಕಳು ಆಗ್ಲಾರ್ದೆ ಇರೋಕ್ಕೆ. ಸ್ಟ್ರೆಸ್ ಕೂಡ ಒನ್ ಆಫ್ ದ ಫ್ಯಾಕ್ಟರ್. ಬಟ್ ನೀವು ಅಷ್ಟು ಸ್ಟ್ರೆಸ್ಫುಲ್ ಕೆಲಸದಲ್ಲಿ ಇರುವಾಗ ಆದಷ್ಟು ವೀಕೆಂಡ್ ಅಂತ ಇರುತ್ತೆ, ಸ್ಯಾಟರ್ಡೆ ಸಂಡೇ, ಅದು ಯೂಶಲಿ ಎಷ್ಟೋ ಜನಕ್ಕೆ ತುಂಬ ಜನಕ್ಕೆ ಆಫ್ ಇರುತ್ತೆ. ಅಂಥ ಟೈಮಲ್ಲಿ ನೀವು ಸ್ವಲ್ಪ ಡಿಸ್ಟ್ರೆಸ್ಸಿಂಗ್ ಆ್ಯಕ್ಟಿವಿಟೀಸು, ಫಿಸಿಕಲ್ ವರ್ಕೌಟ್ಸು, ಇಂಟೆನ್ಸ್ ಆ್ಯಕ್ಟಿವಿಟೀಸು, ಸ್ವಿಮ್ಮಿಂಗು, ಬ್ಯಾಡ್ಮಿಂಟನ್ನು, ಯೋಗ ಇದನ್ನೆಲ್ಲ ಮಾಡ್ಕೊಳ್ತಾ ಇದ್ರೆ ಆ ಸ್ಟ್ರೆಸ್ ಮಧ್ಯದಲ್ಲಿ ಸ್ವಲ್ಪ ಡಿಸ್ಟ್ರೆಸ್ ಆ್ಯಕ್ಟಿವಿಟಿ ಇರುವಾಗ ಡೆಫಿನೆಟ್ಲಿ ನಿಮ್ಮದು ಸ್ಟ್ರೆಸ್ಸಿಂದ ಆಗಿರುವಂಥ ಡ್ಯಾಮೇಜ್ನ ಓವರ್ಕಮ್ ಮಾಡ್ಬೋದು. ಎಸ್, ಸ್ಟ್ರೆಸ್ ಒಂದಿಂದಾನೇ ಇನ್ಫರ್ಟಿಲಿಟಿ ಆಗುತ್ತೆ ಅನ್ನೋದು ಅಲ್ಲ, ಬಟ್ ಸ್ಟ್ರೆಸ್ ಕೂಡ ಒನ್ ಆಫ್ ದ ರೀಸನ್. ಅಂದರೆ ಸ್ಟ್ರೆಸ್ಸಿಂದಾನು ಇನ್ಫರ್ಟಿಲಿಟಿ ಆಗ್ಬೋದು. ಸ್ಟ್ರೆಸ್ ಒಂದರಿಂದಾನೇ ಇನ್ಫರ್ಟಿಲಿಟಿ ಆಗುತ್ತೆ ಅಂತ ಹೇಳೋದು ಕಷ್ಟ, ಬಟ್ ಸ್ಟ್ರೆಸ್ಸಿಂದಾನು ಇನ್ಫರ್ಟಿಲಿಟಿ ಆಗ್ಬೋದು. ಯಾಕಂದರೆ ಯಾವಾಗ ನೀವು ತುಂಬ ಲಾಂಗ್ ಅವರ್ಸ್ ವರ್ಕ್ ಮತ್ತು ಜರ್ನಿ ಎಲ್ಲ ಮಾಡುವಾಗ ಡೆಫಿನೆಟ್ಲಿ ನಿಮ್ಮ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ. ನೀವು ಊಟ ಸರಿಯಾಗಿ ಟೈಮಿಂಗ್ ಮಾಡಲ್ಲ, ಸರಿಯಾಗಿ ನ್ಯೂಟ್ರಿಷನ್ ತಗೊಳ್ಳೋದಿಲ್ಲ, ಆಮೇಲೆ ಸರಿಯಾಗಿ ಕುತ್ಕೊಂಡೇ ಕೆಲಸ ಮಾಡ್ತಿರೋದ್ರಿಂದ ಒಬೆಸಿಟಿ ಇನ್ಕ್ರೀಸ್ ಆಗುತ್ತೆ. ವೆಯ್ಟ್ ಜಾಸ್ತಿ ಆದಾಗ ಡೆಫಿನೆಟ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಾಗ ನಿಮ್ಮದು ಓವರ್ ಆಲ್ ರಿಪ್ರೊಡಕ್ಟಿವ್ ಹೆಲ್ತ್ ಡ್ಯಾಮೇಜ್ ಆಗೋ ಸಾಧ್ಯತೆಗಳಿರುತ್ತೆ. ಥ್ಯಾಂಕ್ ಯು.